ಮಾಧ್ಯಮದವರನ್ನ ಹೊರಗಿಟ್ಟು ಕೆಡಿಪಿ ಸಭೆ ನಡೆಸಿದ ಶಾಸಕ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಾ ಪಟ್ಟಣದಲ್ಲಿ ಇಂದು ಆಯೋಜಿಸಿದ್ದ ತ್ರೈಮಾಸಿಕ ಕೆಡಿಪಿ ಸಭೆ. ಮಾಧ್ಯಮದವರಿಗೆ ಪ್ರಾಶಸ್ತ್ಯ ನೀಡಿದ ಕಾಗವಾಡ ಶಾಸಕ ರಾಜು ಕಾಗೆ. ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಪತ್ರಕರ್ತರಿಗೆ ಸಭೆಯಲ್ಲಿ ಭಾಗವಹಿಸುವ ಅಧಿಕಾರ ಇಲ್ವಾ ಶಾಸಕರೇ? ಸಂವಿಧಾನದಲ್ಲಿ ಪತ್ರಿಕಾ ರಂಗವೂ ಕೂಡ ಒಂದು ಉಲ್ಲೇಖವಿರೋದನ್ನ ಮರೆತಂತಾಗಿದೆ ನಮ್ಮ ಕಾಗವಾಡ ಶಾಸಕರು. ಅಧಿಕಾರಿಗಳ ಜೊತೆ ಗೌಪ್ಯವಾಗಿ ಸಭೆ ನಡೆಸಿದ ಶಾಸಕ ರಾಜು ಕಾಗೆಯವರು ಜನರ ಸಮಸ್ಯೆಗಳನ್ನ ಅಧಿಕಾರಿಗಳ ಹಾಗೂ ಸರ್ಕಾರದ ಗಮನಕ್ಕೆ ತಂದು ನ್ಯಾಯ ಒದಗಿಸುವ ಮಾಧ್ಯಮದವರನ್ನೇ ಸಭೆಯಿಂದ ಹೊರಗಿಟ್ಟು ಸಭೆ ನಡೆಸಿದ್ದು ನಿಜಕ್ಕೂ ಮುಜುಗರದ ಸಂಗತಿಯಾಗಿದೆ. ವರದಿ ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಕಾಗವಾಡ. ನಮ್ಮ ಭಾರತ ದೇಶ ಪ್ರತಿಯೊಂದು ವ್ಯವಸ್ಥೆ ನಡೆಯೋದು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಆಧಾರದ ಮ್ಯಾಗ. ಈ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಈ ಮೂರು ಅಂಗಗಳ ಜೊತೆಗೆ ನಾಲ್ಕನೇ ಅಂಗ ಪತ್ರಿಕಾ ಅಂಗ. ಪತ್ರಿಕಾ ಅಂಗದ್ದು ಭಾಳ ಮಹತ್ವದ ಕೆಲಸ ಐತಿ. ಆದ್ರೆ ನಮ್ಮ ಚಿಕ್ಕೋಡಿ ಉಪವಿಭಾಗದ ಕಾಗವಾಡದೊಳಗೆ ಎಲ್ಲ ಅಧಿಕಾರಿಗಳದ್ದು KDP ಸಭಾ ನಡೆದಿದೆ. KDP ಸಭೆಯೊಳಗೆ ಜನಪ್ರತಿನಿಧಿಗಳು ಮತ್ತು ಎಲ್ಲ ಅರ್ಧ ಅಧಿಕಾರಿಗಳು ಭಾಗವಹಿಸಿದರು. ಆದರೆ ಅಲ್ಲಿ ನಮ್ಮ ಪತ್ರಿಕಾದವ್ರು ಒಳಗೆ ಬಿಡಂಗಿಲ್ಲ ಅಂತ. ಪತ್ರಿಕಾದವ್ರು ಒಳಗೆ ಬಿಡಂಗಿಲ್ಲ ಅಂದರೆ ಪತ್ರಿಕಾ ಅಂಗದ ಅವಮಾನ, ದೊಡ್ಡ ಅವಮಾನ ಅದು. ಈಗ ಮಾಧ್ಯಮದವರಾಗಲಿ ಪತ್ರಿಕೆಯವರಾಗಲಿ ಅವ್ರು ಕೆಲಸ ಮಾಡೋದು ಸಮಾಜದ ಪರವಾಗಿ, ದೇಶದ ಪರವಾಗಿ, ರಾಜ್ಯದ ಪರವಾಗಿ. ಅವ್ರಿಗೆ ಗೌರವ ಕೊಡೋದು ಪ್ರತಿಯೊಬ್ಬರದ ಕರ್ತವ್ಯ ಐತಿ. ಪತ್ರಿಕಾ ಅಂಗಕ್ಕೂ ಭಾಳ ಮಹತ್ವ ಐತಿ. ಪತ್ರಿಕಾ ಅಂಗಕ್ಕೆ ಗೌರವ ಕೊಡೋದು ಪ್ರತಿಯೊಬ್ಬರ ಜವಾಬ್ದಾರಿನೂ ಐತಿ. ಆದರೆ ಇಲ್ಲೇನೈತಿ, ಕಾಗವಾಡ ಕ್ಷೇತ್ರದೊಳಗೆ ಈ KDP ಸಭೆಯದೊಳಗೆ ಅವ್ರಿಗೆ ಪ್ರವೇಶ ಮಾಡಲಿಕ್ಕೆ ವಿರೋಧ ಮಾಡಿ ಅವರ ಈ ಪತ್ರಿಕಾ ಅಂಗದ ನಮ್ಮ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಪ್ರಕಾರ ನಾಲ್ಕನೇ ಅಂಗದಂಥ ಪತ್ರಿಕಾ ಅಂಗದ ಅವಮಾನ ಆಗೈತಿ. ಅದಕ್ಕೆ ಕೂಡಲೇ ಏನೈತಿ ಇದ್ರ ಬಗ್ಗೆ ಇದು ತಪ್ಪು ಮಾಡಿದರು. ಯಾವ ಅಧಿಕಾರಿಗಳನ್ನು ತಪ್ಪು ಮಾಡಿ ಒಳಗೆ ಪತ್ರಿಕಾ ಅಂಗದವ್ರನ್ನ ಬಿಟ್ಟಿಲ್ಲ, ಅವ್ರ ಮ್ಯಾಗ ಏನೈತಿ ಕಾನೂನು ಕ್ರಮ ತಗೋಬೇಕು. ಮತ್ತು ಯಾವಾಗಲೂ ಏನೈತಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗಕ್ಕೆ ಹೆಂಗೆ ನಾವು ಗೌರವ ಕೊಡ್ತೀವಿ ಆದ ಪ್ರಕಾರ ಪತ್ರಿಕಾ ಅಂಗ ಮತ್ತು ಮಾಧ್ಯಮ ಅಂಗಕ್ಕೆ ಅಂದ್ರೆ ಎಲ್ಲರೂ ಗೌರವ ಕೊಡಬೇಕಂತ ತಮ್ಮ ವಾಹಿನಿ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ.